ಯಾಕಂದ್ರೆ ನಮ್ಮಲ್ಲಿ ಏನು ಲೇಬರ್ ಕೆಲಸ ಮಾಡ್ತಾರೆ ಕಾಫಿ ತೋಟದಲ್ಲಿ, ಅವರಿಗೆ ಪ್ರತಿ ಗಂಟೆಗೆ ಪ್ರತಿ ದಿನಕ್ಕೆ 600 ರೂಪಾಯಿಯಿಂದ 800 ರೂಪಾಯಿ ಸಿಗುತ್ತೆ. ಬಟ್ ಆದ್ರೆ ಅತಿಥಿ ಶಿಕ್ಷಕರಿಗೆ ಒಂದು ದಿನಕ್ಕೆ ಬರೀ 466 ರೂಪಾಯಿ ಸಿಗ್ತಾ ಇದೆ. ಇವರು ಓದಿರೋರು, ಡಿಗ್ರಿ ಹೋಲ್ಡರ್ಸು, ಅವ್ರಿಗೆ ಅಷ್ಟು ವೇತನ ನಾವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇದು ಸರ್ಕಾರದಿಂದ ತಪ್ಪಾಗುತ್ತೆ ಅಧ್ಯಕ್ಷರೇ. ಯಾಕಂದ್ರೆ ಇರೋದೇ ಬರೀ 5,910 ಅತಿಥಿ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪದವಿ ಪೂರ್ವ ಶಾಲೆಯಲ್ಲಿ ಕೆಲಸ ಮಾಡ್ತಿರುವ ಅತಿಥಿ ಶಿಕ್ಷಕರು. ಸೊ ಇವರಿಗೆ ನಾನು ಕನಿಷ್ಠ ವೇತನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಏನು ಅಂದ್ರೆ, ಈಗ ಈ ಅತಿಥಿ ಶಿಕ್ಷಕರು ಸುಮಾರು ವರ್ಷಗಳಿಂದ ಈ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಬೇರೆ ಯಾವ್ದು ರೆಕಗ್ನಿಷನ್ ಇಲ್ಲ, ಅವರಿಗೆ ಸೇವಾ ಅನುಭವ ಪತ್ರ ಸಿಗ್ತಾ ಇಲ್ಲ. ಏನು ಡಿಗ್ರಿ ಕಾಲೇಜಲ್ಲಿರೋ ಗೆಸ್ಟ್ ಟೀಚರ್ಸಿಗೆ ನಾವು ಕೃಪಾಂಕ ಅಂತ ಕೊಡ್ತೀವಿ, ಅದನ್ನ ನಾವು ಅತಿಥಿ ಶಿಕ್ಷಕರಿಗೆ ಇಲ್ಲಿ ಪದವಿ ಪೂರ್ವ ಶಾಲೆಯಲ್ಲಿ ಕೆಲಸ ಮಾಡ್ತಿರುವ ಕಾಲೇಜಲ್ಲಿ ಕೆಲಸ ಮಾಡ್ತಿರುವ ಅತಿಥಿ ಶಿಕ್ಷಕರಿಗೆ ನಾವು ಈ ಕೃಪಾಂಕನ ಕೊಡ್ತಾ ಇಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ನಾವು ಇದರಲ್ಲಿ ಚೇಂಜಸ್ ಬದಲಾವಣೆ ತರಬೇಕು ಅಂತ ನಾನು ಸಚಿವರ ಹತ್ರ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಹಿಳಾ ಅತಿಥಿ ಶಿಕ್ಷಕರು ಏನಿದ್ದಾರೆ ಅವರಿಗೆ ಏನು ಮೆನಿಸ್ಟ್ರಲ್ ಲೀವ್ ಕೊಡಬೇಕು, ಮತ್ತೆ ಮಟರ್ನಿಟಿ ಲೀವ್ ಕೊಡಬೇಕು, ಅದನ್ನು ಕೂಡ ಕೊಡಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಈ ಅತಿಥಿ ಶಿಕ್ಷಕರಿಗೆ ತಿಂಗಳಿಗೆ ಒಂದ್ ದಿವಸ ರಜೆನೂ ಕೂಡ ಸಿಗ್ತಾ ಇಲ್ಲ ಸಭಾಧ್ಯಕ್ಷರೇ. ಇದ್ರ ಬಗ್ಗೆ ಅವರು ಮಾನ್ಯ ಸಚಿವರು ಗಮನ ಹರಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಬಂದ್ಮೇಲೆ ಮುಂಚೆ 12,000 ಕೊಡ್ತಾ ಇದ್ವಿ. ನಮ್ಮ ಸರ್ಕಾರ ಬಂದ್ಮೇಲೆ ಅದನ್ನ 14,000 ಮಾಡಿದ್ವಿ. ಅವ್ರಿಗೆ ಕಮ್ಮಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಮೂಲಕ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆನೂ ಕೂಡ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವ್ರಿಗೆ ಬೇರೆ ಸವಲತ್ತನ್ನ, ಯಾಕಂದ್ರೆ ಕಾಂಟ್ರಾಕ್ಟ್ ಬೇರೆ ಸವಲತ್ತನ್ನ ಕೊಡೋದಕ್ಕೆ ಏನಾದ್ರೂ ನಾವು ಫೈನಾನ್ಸ್ ಇಂದ ತಗೊಳ್ಬೇಕಾಗತ್ತೆ. ಈಗ ಹೆಣ್ಮಕ್ಳದ್ದು ಕೆಲವು ರಜದ ಬಗ್ಗೆ ಹೇಳಿದ್ದಾರೆ. ಅದು ಅವರು ಪರ್ಮನೆಂಟ್ ಟೀಚರ್ಸ್ ಹೆಲ್ತ್ ಗ್ರೌಂಡ್ಸ್ ಮೇಲೆ ಯಾವ್ದಾದಕ್ಕೆ ನಾವು ಅವರಿಗೆ ರಜವನ್ನ ಕೊಡ್ತಕ್ಕ ಮಾತಾಡಿ ಅದನ್ನ ಅವಕಾಶ ಇದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರೋದ್ರಿಂದ ನಾವು ಆಮೇಲೆ ಗ್ರಾಮೀಣ ಅಂತ ಏನು ಅತಿಥಿ ಶಿಕ್ಷಕರಿಗೆ ಆತರ ಕಾನೂನಿಲ್ಲ. ಅದನ್ನ ನಾನು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಯಾರ್ಯಾರು ಅವ್ರ ಹತ್ರ ಇದೆ ಅವ್ರ ಹತ್ರ ಮಾತಾಡಿ ಮಾಡ್ತಕ್ಕಂಥ ನಾನು ಸಚಿವರ ಹತ್ರ ಮನವಿ ಮಾಡ್ಕೊಳ್ಳೋದು ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಯಾಕಂದ್ರೆ ಬರೀ 14,000ದಲ್ಲಿ ಒಬ್ಬ ಅತಿಥಿ ಉಪನ್ಯಾಸಕರು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬರೀ ಗ್ರಾಮೀಣ ಮಟ್ಟದಲ್ಲ, ಇಡೀ ರಾಜ್ಯಕ್ಕೆ ನನ್ನ ಪ್ರಕಾರ ಇದು ಅನ್ವಯಿಸುತ್ತೆ. ತುಂಬಾ ಮುಖ್ಯವಾದ ವಿಚಾರ. ನಾವು ನಮ್ಮ ಸರ್ಕಾರ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸ್ಕೋಬೇಕು. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಮರ್ತು ಬಿಟ್ಟೆ. ಇವ್ರು ಔಟ್ಸೋರ್ಸ್ ಆಗಿರೋದ್ರಿಂದ ಪ್ರತಿ ವರ್ಷ ಇವ್ರದ್ದು ರಿನ್ಯೂವಲ್ ಆಗುತ್ತೆ ಕಾಂಟ್ರಾಕ್ಟ್. ಆದ್ರೆ ಈಗ ಸರ್ಕಾರ ಒಂದು ಕಾಯ್ದೆ ಅಥವಾ ಒಂದು ಕಾನೂನು ತಂದಿದೆ. ಏನು ಅಂದ್ರೆ ಮೆರಿಟ್ ಯಾರಾದ್ರೂ ಮೆರಿಟ್ ಮೇಲೆ ಇದ್ರೆ ಮೆರಿಟ್ ಉಪನ್ಯಾಸಕರಿಗೆ ಕೊಡ್ಬೇಕಾಗುತ್ತೆ. ಸೊ ಯಾರಾದ್ರೂ 5 ವರ್ಷ 10 ವರ್ಷ ಕೆಲಸ ಮಾಡಿದ್ದು ಅವ್ರಿಗಿಂತ ಯಾರಾದ್ರೂ ಮೆರಿಟೋರಿಯಸ್ ಉಪನ್ಯಾಸಕರು ಬಂದ್ರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಸೊ ಇದರಲ್ಲಿ ಯಾರು ಸುಮಾರು ವರ್ಷ ಆಲ್ರೆಡಿ ಈ ತರ ಪದವಿ ಪೂರ್ವ ಕಾಲೇಜಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಅವಕಾಶ ಕಳ್ಕೊಂತಾರೆ. ಅವ್ರು ಇದನ್ನ ನಂಬ್ಕೊಂಡು ಜೀವನ ಮಾಡಿರ್ತಾರೆ. ಸೊ ಇದೆಲ್ಲ ಸ್ವಲ್ಪ ತಿದ್ದುಪಡಿಗಳು ನಾವು ತರಲೇಬೇಕಾಗುತ್ತೆ. ಫೈನಾನ್ಸ್ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ ಅಂತ ಸಚಿವರು ಹೇಳಿದ್ರು. ತುಂಬಾ ದೊಡ್ಡ ಸಂಖ್ಯೆ ಏನಲ್ಲ. ನಾನು ಹೇಳ್ತಾ ಇದ್ದೀನಿ ಬರೀ 5,910 ಅತಿಥಿ ಶಿಕ್ಷಕರು ಮಾತ್ರ ಇರೋದು ಪದವಿ ಪೂರ್ವ ಕಾಲೇಜುಗಳಲ್ಲಿ. ಇದೇನು ದೊಡ್ಡ ಅಮೌಂಟ್ ಆಗೋದಿಲ್ಲ ಸರ್ಕಾರಕ್ಕೆ. ಸೊ ಸರ್ಕಾರದ ಮೇಲೆ ನಾನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅತಿಥಿ ಶಿಕ್ಷಕರ ಪರವಾಗಿ ಏನು ಕನಿಷ್ಠ ವೇತನ ಅವರಿಗೆ ಕೊಡಬೇಕಾಗಿದೆ, ಮತ್ತೆ ಏನು ಕೃಪಾಂಕ ಕೊಡಬೇಕಾಗಿದೆ, ಮತ್ತು ಸೇವಾ ಭದ್ರತೆ ಅಂತ ಅವ್ರಿಗೆ ಏನ್ ಕೊಡಬೇಕಾಗಿದೆ, ಏನ್ ಅವರಿಗೆ ಲೀವ್ ಕೊಡಬೇಕಾಗಿದೆ, ಇದನ್ನೆಲ್ಲ ಸರ್ಕಾರ ನಾನು ಸಚಿವರ ಹತ್ರ ಮನವಿ ಮಾಡ್ಕೊಳ್ತೀನಿ ಅದನ್ನ ಒದಗಿಸ್ಕೊಡ್ಬೇಕು ಅಂತ ನಿಮ್ಮ ಮೂಲಕ ಸಭಾಧ್ಯಕ್ಷರೇ ಧನ್ಯವಾದಗಳು. ಸಭಾಧ್ಯಕ್ಷರೇ ಅವ್ರು ಏನೇನು ಹೇಳಿದ್ದಾರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ಮಾತಾಡಿ
ಮಾಡ್ತಕ್ಕಂಥದ್ದು. ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಇದ್ದಾಗ ಮೆರಿಟ್ ಮೇಲೆ ಅತಿಥಿ ಶಿಕ್ಷಕರನ್ನು ತಗೊಳ್ಳೋದು ನೋಡ್ಕೊಂಡು ತಗೊಳ್ಬೇಕಾಗತ್ತೆ. ಅದನ್ನು ಕೂಡ ಇಲಾಖೆಯಲ್ಲಿ ಚರ್ಚೆ ಮಾಡ್ತೀನಿ. ಮತ್ತೆ ಅದಾಗಲೇ ಪಾಪ ಕೆಲಸ ಅವ್ರಿಗೂ ಕಳಕಳಿ ಏನಿದೆ, 8-10 ವರ್ಷ ಏನು ಮಾಡಿರ್ತಾರಲ್ಲ ಅವರಿಗೆ, ಮತ್ತೆ ಅವ್ರನ್ನ ಓವರ್ಟೇಕ್ ಮಾಡಿ ಅದು ಏನಾಗ್ತದೆ ಸಭಾ ಅಧ್ಯಕ್ಷರೇ, ಒಂದು ಕಡೆ ಕ್ವಾಲಿಟಿನೂ ನೋಡಬೇಕು. ಅವರ 6 ವರ್ಷ 8 ವರ್ಷ 10 ವರ್ಷ ಅವ್ರ ಪಾಪ ಅವ್ರು ಸ್ಯಾಕ್ರಿಫೈಸ್ ಅಲ್ಲ ಅವ್ರಿಗೆ ಪರೀಕ್ಷೆಯಲ್ಲಿ ಅವ್ರ ಸಬ್ಜೆಕ್ಟ್ ವೈಸ್ ನೀವು ಬೇಕಾದ್ರೆ ಕನ್ಸಿಡರ್ ಮಾಡಿ ಅಂಥವ್ರು ಯಾರು ಭಾಳ ಮಕ್ಕಳು ಫೇಲ್ ಆಗ್ತಿದ್ರು ಅಂಥವ್ರು ಚೇಂಜ್ ಮಾಡಕ್ಕೆ ಅಡ್ಡಿಲ್ಲ. ನೋಡಿ ನೀವೇನು ಸಜೆಷನ್ ತಾವೇನು ಕೊಟ್ಟಿದ್ದೀರಿ ಮತ್ತು ಸದಸ್ಯರು ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ ಅಧಿಕಾರಿಗಳ ಜೊತೆಗೆ ನಾನು ಚರ್ಚೆ ಮಾಡಿ ನಿರ್ಧಾರವನ್ನು ಆದಷ್ಟು ಬೇಗ ತಗೊಳ್ತೀನಿ. ಸುಬ್ಬಾರೆಡ್ಡಿ ಉಪಾಧ್ಯಕ್ಷರೇ, 2028ನೇ ಪ್ರಶ್ನೆಯನ್ನು ಸಮಾಜ ಕಲ್ಯಾಣ ಸಚಿವರು ಕೇಳಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ,